ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಬ್ರಹ್ಮರ್ಷಿ ದೈವರಥ ಗೋಶಾಲೆ ವಿಶ್ವಕರ್ಣ ಗೋಕರ್ಣ. ಇವತ್ತು ನಾನು ನಮ್ಮ ಗೋಮಾಳಕ್ಕೆ ಬಂದಿದ್ದೆ. ಗೋಮಾಳಕ್ಕೆ ಬಂದಾಗ ನನಗೆ ಕೆಲವೊಂದು ಹಸುಗಳು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಯಾವ್ದು ಇರ್ಬೋದು ಅಂತ. ಹಿಂಗೆ ಹೆಂಗ್ ಗೊತ್ತು ಮಾಡೋದು ಅಂತ ನೋಡ್ತಾ ಇದ್ದೆ. ಇಲ್ಲಿ ಬಂದಾಗ ಚಿಕ್ಕವರಿದ್ರಲ್ಲ, ಆವಾಗ ಹೆಂಗಾಗಿತ್ತು ಅಂದ್ರೆ ನಾವು ಸುಮ್ಮನೆ ಕುತ್ಕೊಳ್ತಿದ್ದೆ, ಬಂದ್ ನನ್ನ ತಲೆನ ನೆಕ್ ಕೊಡ್ತಿದ್ರು. ಕೆಲವೊಂದು ಕೈ ನೆಕ್ತದೆ, ಕೆಲವೊಂದು ಕಾಲ್ ನೆಕ್ತದೆ, ಕೆಲವೊಂದು ತಲೆ ನೆಕ್ತದೆ. ಹೀಗೆ ಹಾಗೆ ಇವತ್ತು ಬಂದೆ, ಅದಕ್ಕೆ ನಾನು ತಲೆ ಕೊಟ್ಟೆ. ಎಲ್ಲದಕ್ಕೂ ತಲೆ ಹಿಡ್ಕಂತ ಹೋದೆ, ಯಾವ್ದು ನನ್ನ ತಲೆ ನೆಕ್ತದೆ ನೋಡುವ ಹೇಳಿ. ತಲೆ ನೆಕ್ಕೋದು ಯಾವ್ದು ಕೇಳಿದ್ರು ಯೋಗಿನಿ ಅಂತ. ಹಂಗೆ ತಲೆ ಕೊಡ್ತಾ ಹೋದೆ. ಹಂಗೆ ತಲೆ ಕೊಟ್ಟದೆ, ಹಿಂಗ್ ಬಂದ್ ನೆಕ್ಕದೊಳೆ ಯೋಗಿನಿ. ಆವಾಗ ಗೊತ್ತಾಯ್ತು ಇವಳೆ ಯೋಗಿನಿ ಅಂತ. ಅಲ್ದನೆ ಯೋಗಿನಿ ಅವಳ್ದು ಹಂಗೆ, ಮತ್ತೇನು ಮಾಡೋದಿಲ್ಲ. ಹೋಗುದು, ಇಡೀ ನಮ್ಮ ಶಿಕೆಯನ್ನು ಬಾಯಲ್ಲಿ ಹಾಕೊಂಡು ನೆಕ್ಕುದು. ಹಂಗೆ ನೀ ಮತ್ತೆ ಅದಕ್ಕೆ ಏರಿಯಾಡ ಗಾಯತ್ರಿ. ಗಾಯತ್ರಿ ಬಂದು ಇನ್ನೊಂದಕ್ಕೆ ಇದಕ್ಕೆ ಏರಿತ್ತು ಕಡೆ. ಅದಕ್ಕೆ ಒಂಬೆ ಬೇಡ, ಹಣಿಗೆ ಹಾಕಿ ಬಾಚುದೇ ಬೇಡ. ನಂಗೆ ಗೊತ್ತಿದೆ ನೀರಿತ್ತೆ, ನೀ ಹಚ್ಚಿಗೆ ಹೋಗು. ಬಾರೆ ಹೆದರ್ಸ್ಬಿಡ್ತಾ ನಿಂಗದು ಯೋಗಿನಿ, ಹೆದರ್ಸ್ತಾ. ಗಾಯತ್ರಿ ಮತ್ತೆ ಬಂತು ನೋಡು, ಮತ್ತೆ ಬಂತು. ಹೆಂಗೆ ಅಂತ ಅವ್ರೊಳಗಡೆ ತನಗೆ ತಿಕ್ಕಬೇಕು ಹೇಳಿ, ಅಲ್ದೇನೆ. ಇದು ಶ್ವೇತ ಕಪಿಲ ಗೀರಲ್ಲಿ ಕಾಮಧೇನು ಅಂತ ಹೇಳ್ತೀವಿ ನೋಡಿ. ಬಾಲ ಕೆಳೆ ತಾಗತ್ತೆ ನೋಡಿ, ಇದ್ರ ಬಾಲ ನೆಲಕ್ಕೆ ತಾಗ್ತಾ ಇದೆ ನೋಡಿ, ಕಾಮಧೇನು ಅಂತ ಹೇಳ್ತೀವಿ. ಅದಕ್ಕೆ ಅವುಗಳ ಬಾಲ ನೆಲಕ್ಕೆ ತಾಗಬೇಕು ಅಂತ. ಹೀಗೆ ನೆಲದವರೆ ಟಚ್ ಆಗುತ್ತೆ. ಎಲ್ಲ ಸೊಸಿನ ಟಚ್ ಆಗೋದಿಲ್ಲ, ಕೆಲವೊಂದು ಸೊಸಿನಷ್ಟು ಟಚ್ ಆಗುತ್ತೆ. ಕಾಮಧೇನು ಅಂತ ಹೇಳ್ತೀವಿ. ಓಕೆ. ಭದ್ರ, ಕುಂಭಭದ್ರ ಕುಂಭ ಮಾಸದಲ್ಲಿ ಹುಟ್ಟದವ. ಕುಂಭಮೇಳ ನಡೀತಾ ಇತ್ತಲ್ಲ, ಅವಾಗ ಹುಟ್ಟದವಾಗಿದ್ದಕ್ಕೆ ಅವ ಕುಂಭಭದ್ರ ಹೆಸರಿಟ್ರು. ಭದ್ರಾಣಿಯ ಮಗ ಭದ್ರ, ಕುಂಭ ಮಾಸ ಹುಟ್ಟದ್ದು. ಸೊ ಎರಡನ್ನು ಸೇರಿಸಿ ಕುಂಭಭದ್ರ ಅಂತ ಮಾಡಿದ್ವಿ. ಭದ್ರಾಣಿಯ ಮಗ ಭದ್ರ, ಕುಂಭ ಮಾಸ ಹುಟ್ಟದವಾಗದಕ್ಕೆ ಕುಂಭಭದ್ರ ಅಂತ ಮಾಡಿದ್ವಿ. ಇನ್ನು ಸಿಂಧಿ ಇದಕ್ಕೆ ಸೇರಿದವನು ಕುಂಭಭದ್ರ. ಗಾಯತ್ರಿ ಹೆಂಗೆ ಅಂದ್ರೆ, ನಾ ಯಾರನ್ನು ತಿಕ್ಲಿಕ್ಕಿಲ್ಲ, ಅವಳೇ ತಿಕ್ತಾ ಇರ್ಬೇಕು, ಬೇರೆ ಯಾರು ಬಂದ್ರು ಓಡಿಸ್ತಾಳೆ ಅವಳು. ಕುಂಭಭದ್ರನಿಂದ ಸ್ವಲ್ಪ ಜ್ವರ ಬಂದಿತ್ತು, ಇವತ್ತು ಔಷಧ ಎಲ್ಲ ಕೊಟ್ಟಿದ್ದೇನೆ. ಥಂಡಿ ಜ್ವರ ಆಗಿತ್ತು ಅವನಿಗೆ, ಸ್ವಲ್ಪ ಸುಸ್ತು ಹೇಳ್ತಾ ಇದ್ದ. ಕುಂಭಭದ್ರ ಇವತ್ತು ಹೆಂಗಿದ್ಯಾ, ಆರಾಮಾಗ್ತಾ ಇದ್ದಾನ? ಹೀಗೆ ನೀವು ನಮ್ಮ ಗೋಶಾಲೆಗೆ ಬನ್ನಿ, ಗೋಮಾಳಕ್ಕೆ ಬನ್ನಿ, ಹಸುಗಳ ಜೊತೆ ಸ್ವಲ್ಪ ಸಮಯವನ್ನೇ ಕಳೀರಿ. ಆಂಗ್ಸೈಟಿ, ಟೆನ್ಷನ್ನು, ಸ್ಟ್ರೆಸ್ ಇವೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಇಷ್ಟು ಡಾಕ್ಯುಮೆಂಟ್ ಮಾಡಿರೋ ಪ್ರಕಾರ ಡಯಾಬಿಟಿಸ್ ಕೂಡ ಚೆನ್ನಾಗಿ ಕಂಟ್ರೋಲಿಗೆ ಬರ್ತಾ ಉಂಟು. ಯಾರ್ಯಾರು ಗೋ ಸೇವೆ ಮಾಡ್ತಾ ಇದ್ದಾರೋ, ಗೋಗ್ರಾಸನ ಕೊಡ್ತಾ ಇದ್ದಾರೋ, ಆಗಳ ಜೊತೆ ಸಮಯ ಕಳೀತಾ ಇದ್ದಾರೋ ಅಂತ ಕೇಸಸ್ನಲ್ಲಿ ಪ್ಯಾಂಕ್ರಿಯಾಸ್ ಕೂಡ ಆಕ್ಟಿವೇಟ್ ಆಗಿ ಡಯಾಬಿಟಿಸ್ ಕೂಡ ಕಂಟ್ರೋಲಿಗೆ ಬರ್ತಾ ಉಂಟು. ನೀವು ಕೂಡ ಇಲ್ಲಿ ಬಂದು ಗೋ ಸೇವೆಯಲ್ಲಿ ಪಾಲ್ಗೊಳ್ಳಿ, ಆಗಳ ಜೊತೆ ಸ್ವಲ್ಪ ಸಮಯವನ್ನ ಸ್ಪೆಂಡ್ ಮಾಡಿ. ಆವಾಗ ನಿಮ್ಗಿರುವಂತ ಸಮಸ್ಯೆಗಳು ಪರಿಹಾರ ಆಗ್ತದೆ. ಇವಳು ನೋಡಿ, ಈಗ ನಾ ಮುಂದೆ ಹೋದಂಗೆ ಅವಳಿಗೆ ಅರಿತಾ ಉಂಟು, ನನಗೆ ಅರಿಯುವುದಿಲ್ಲ. ಎಂದಕ್ಕೆ ಮುಂದಂಗೆ ರೀತಿಯ ನೀವು ಕೂಡ ಬಂದು ಎಲ್ಲ ಹಸುಗಳ ಜೊತೆಗೆ ಸಮಯವನ್ನ ಸ್ಪೆಂಡ್ ಮಾಡಿ. ಆವಾಗ ನಿಮಗಿರಂತ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ನೀವು ಇಲ್ಲಿ ಬಂದು ಉಳ್ಕೊಂಡು ಗೋ ಸೇವೆಯನ್ನ ಮಾಡ್ಬೋದು, ಗೋ ಪೂಜೆ ಮಾಡ್ಬೋದು. ನಿತ್ಯ ನಮ್ದು ಗೋ ಪೂಜೆ ಇರುತ್ತೆ, ಗೋ ಪೂಜೆನ ಮಾಡ್ಬೋದು. ಎಷ್ಟೋ ವರ್ಷದಿಂದ ಇರುವಂತ ನಮ್ಮ ಒಂದು ಎಲ್ಲ ಹೇಳ್ತೇವಲ್ಲ, ಪೂರ್ವ ಜನ್ಮದ ಒಂದು ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತ ಒಂದು ಶಕ್ತಿ ಈ ಗೋಮಾತೆಯರಲ್ಲಿ ಇದೆ. ನಾವೆಲ್ಲರೂ ಕೂಡ ಗೋ ಸೇವೆಯಲ್ಲಿ ಪಾಲ್ಗೊಳ್ಬೇಕು, ಗೋ ಸಂರಕ್ಷಣೆನ ಮಾಡ್ಬೇಕು. ನಮ್ಮ ಮುಂದೆ ಇರುವಂತ ಸಾಕ್ಷಾತ್ ದೇವರುಗಳು ಇವುಗಳ ಸೇವೆಯನ್ನ ಮಾಡಿದ್ರೆ ನಮಗಿರುವಂತ ಎಲ್ಲ ಸಮಸ್ಯೆಗಳ ಪರಿಹಾರ ಆಗತ್ತೆ. ನೀವು ನಮ್ಮ ಬ್ರಹ್ಮರ್ಷಿ ದೈವರಥ ಗೋಶಾಲೆಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಬೋದು. ಹೊಸ ಒಂದು ಮುಕ್ತ ಗೋಶಾಲೆಯ ಕೆಲಸ ನಡೀತಾ ಇದೆ. ಸುಮಾರು 500 ಹಸುಗಳ ಒಂದು ಮುಕ್ತ ಗೋಶಾಲೆಯ ಕೆಲಸ ಭರದಿಂದ ಸಾಗ್ತಾ ಇದೆ. ಈಗ ಸುಮಾರು 150ರಿಂದ 200 ಹಸುಗಳಿವೆ. ಇವೆಲ್ಲದನ್ನು ಕೂಡ ಒಂದೇ ಸೂರಿನಡಿ ಬರ್ತವೆ. ಎಲ್ಲದೂ ಕೂಡ ಒಂದು 500 ಹಸುಗಳಿಗೆ ವ್ಯವಸ್ಥೆ ಆಗ್ತಾ ಇದೆ. ಇನ್ನೊಂದು 2-3 ತಿಂಗಳಲ್ಲಿ ಆ ಕೆಲಸಗಳು ಸುಮಾರು ಮುಗಿಯುವ ಹಂತಕ್ಕೆ ಬರ್ತದೆ. ನಾವು ಕೂಡ ನಮ್ಮ ಎಷ್ಟಾದಷ್ಟು ಪ್ರಯತ್ನವನ್ನು ಮಾಡಿ ಈ ಒಂದು ಗೋಶಾಲೆ ಮಾಡ್ತಾ ಇದ್ದೀವಿ. ತಾವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ಬೋದು. ತುಂಬಾ ಜನ ಗೋಪ್ರೇಮಿಗಳು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ನಮಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ತಮ್ಮ ಎಷ್ಟಾಗುತ್ತೋ ಅಷ್ಟು ಯಥಾಶಕ್ತಿ ಪ್ರಯತ್ನ ಮಾಡಿದ್ರೆ ನಮಗೆ ಮತ್ತು ಉತ್ತಮವಾದ ರೀತಿಯಲ್ಲಿ ಗೋ ಸೇವೆ ಮಾಡಲಿಕ್ಕೆ ಪ್ರಯೋಜನ ಆಗುತ್ತೆ. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.
ಗೋ ರಕ್ಷಣೆಯನ್ನ ಮಾಡಿ, ಗೋ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಿ, ಗೋ ಪೂಜೆಯನ್ನ ಮಾಡಿ, ಹಾಗೂ ದೇಸಿ ಗೋ ಉತ್ಪನ್ನಗಳನ್ನು ಉಪಯೋಗಿಸಿ. ದೇಸಿ ಹಾಲು, ದೇಸಿ ತುಪ್ಪ, ಗೋಮೂತ್ರ, ಗೋಮೂತ್ರ ಅರ್ಕ, ಬೆರಣಿ, ಇವುಗಳನ್ನೆಲ್ಲದನ್ನು ಎಷ್ಟಾಗುತ್ತೋ ಅಷ್ಟು ದೇಸಿ ಹಾಗೂ ಸಾವಯವ ಉತ್ಪನ್ನ ಉಪಯೋಗಿಸಿ, ನಮ್ಮ ಭಾರತದ ಐಟಮ್ ಅನ್ನು ಉಪಯೋಗಿಸಿ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತೀವಿ, ಅವುಗಳನ್ನು ಉಪಯೋಗಿಸಿ. ಆಗ ನಮ್ಮ ದೇಶದ ಅಭಿವೃದ್ಧಿ ಕೂಡ ನಮ್ಮ ಕಾಂಟ್ರಿಬ್ಯೂಷನ್ ಇರುತ್ತೆ. ಹೀಗೆ ನಾವು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಆದರ್ಶ ದೇಶವಾಗಿರ್ಬೇಕು ಹಾಗೂ ಸ್ವಾವಲಂಬಿ ದೇಶವಾಗಿರ್ಬೇಕು ಹೇಳಿ ನಾವೆಲ್ಲರೂ ಕೂಡ ಅಂದುಕೊಂಡು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕು. ಆವಾಗ ಇಡೀ ವಿಶ್ವಕ್ಕೆ ನಾವು ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಉಂಟು. ನಮ್ಮ ಪ್ರಧಾನಮಂತ್ರಿಯವರು ಕೂಡ ಅದೇ ರೀತಿಯಲ್ಲಿ ಮುನ್ನುಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ತನು ಮನ ಧನದಿಂದ ಕೆಲಸ ಮಾಡಿದ್ದೇ ಹೋದಾದ್ರೆ ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಉಂಟು. ಮತ್ತೆ ಈ ಕಡೆ ಬಂದಾಗ, ಗೋಮಾಳಕ್ಕೆ ಬಂದಾಗ ಮತ್ತೆ ನಿಮ್ ಮುಂದೆ ಬರ್ತೇನೆ, ನಮ್ಮ ಗೋಗಳ ಬಗ್ಗೆ ನಿಮ್ಗೆ ತೋರಿಸ್ತೇನೆ. ಅಲ್ಲಿವರೆಗೆ ನಮಸ್ಕಾರ.